ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಟೈಮ್ ಬಂದು 6:30 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಆಗಲೇ ಬಂದುಬಿಟ್ಟು ಹೊರಗಿನ ಕೆಲಸ ಎಲ್ಲ ಮುಗಿಸಿ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ಸ್ವಲ್ಪ ಹೆಸ್ರು ಕಾಳಿದ್ದು, ಹೆಸ್ರು ಕಾಳು ಹಾಕಿದ್ದೀನಿ ಬೇಯೋದಕ್ಕೆ. ಮತ್ತೊಂದು ಸ್ವಲ್ಪ ನುಗ್ಗೆ ಸೊಪ್ಪು ಕಿತ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಕಿತ್ಕೊಂಡಿದ್ದು, ನಾನು ಕೂಡ ಜಾಸ್ತಿ ತಿನ್ನೋ ಹಾಗಿಲ್ಲಲ್ಲ. ಹಂಗಾಗಿ ಒಂದು ಸ್ವಲ್ಪ ಹೂವು ಜಾಸ್ತಿ ಬಿಟ್ಬಿಟ್ಟಿದೆ ಬಿಡಿ. ಒಂದು ಸ್ವಲ್ಪ ಜಾಸ್ತಿ ಹೂವು ಮತ್ತು ಒಂದು ಸ್ವಲ್ಪ ಸೊಪ್ಪು ತೊಗೊಬಂದಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೀರಾ ಸೊಪ್ಪು ತಿನ್ನಲಿಲ್ಲ ಅಂದರೂ ಕೂಡ ಬಸ್ಸಾರು ಮಾಡ್ತೀನಿ, ಸಾಂಬಾರೆಲ್ಲಾದರೂ ಊಟ ಮಾಡ್ಬೋದು ಅಂತ ಹೇಳಿ. ಇನ್ನು ತರಕಾರಿ ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಬಿಟ್ಟರೆ ಇನ್ನೂ ಏನಿಲ್ಲ, ಎಲ್ಲ ಖಾಲಿಯಾಗಿದೆ. ತರಬೇಕು. ಇವತ್ತು ಸ್ವಲ್ಪ ಊರಲ್ಲಿ ಕೂಡ ಕೆಲಸ ಇದೆ, ಹೋಗ್ಬಿಟ್ಟು ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ರೇಷನ್ ಕೂಡ ಖಾಲಿ ಆಗಿದೆ, ತಗೊಂಬರಬೇಕು. ಬೇಳೆಕಾಳು ಅವೆಲ್ಲ ಕೂಡ ಇಲ್ಲ. ಹಂಗಾಗಿ ಏನೇ ನೋಡ್ತೀನಿ, ನೋಡಿಬಿಟ್ಟು ಏನೇನಿಲ್ಲ ಅಂತೇಳ್ಬಿಟ್ಟು ಲೀಸ್ಟ್ ಮಾಡ್ಕೊಂಡು ಹೋಗಿ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ. ಅದಕ್ಕೆ ಇನ್ನು ಊರೊಳಗೆ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ಅಯ್ಯೋ, ಒಂದು ಸ್ವಲ್ಪ ಪಾತ್ರೆ ಹೊರಗಡೆ ಇಡೋಂಗಿಲ್ಲ, ಈ ಕೋಳಿ ಎತ್ತು ಬೀಳಿಸ್ತಾನೆ ಇರ್ತವೆ. ಮತ್ತೆ ಬರೋದು ಲೇಟ್ ಆದರೆ ಮತ್ತೆ ಸಂಜೆಗೆ ಸಾಂಬಾರು ಇರುತ್ತಲ್ಲ, ಬಂದುಬಿಟ್ಟು ಏನಾದರೂ ಸ್ವಲ್ಪ ಮಾಡ್ಕೋಬೋದು ಅಂತೇಳ್ಬಿಟ್ಟು ಸುಮ್ಮನೆ ಸಾಂಬಾರೇ ಮಾಡಿಟ್ಬಿಡ್ತೀನಿ. ಅದಕ್ಕೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಹೆಸ್ರು ಕಾಳು ಹಾಕಿದ್ದೀನಿ ಬೇಯೋದಕ್ಕೆ. ಅಷ್ಟರೊಳಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಇನ್ನು ಸಾಂಬಾರು ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾರಾದರೂ ಹೊಸ್ತಾ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹಂಗಾಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಕಂಟಿನ್ಯೂ ಆಗುತ್ತೆ, ನೋಡ್ತಾಯಿರಿ. ಇನ್ನು ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ದೆ. ಇನ್ನು ಅಡುಗೆ ಎಲ್ಲ ಆಗೋಷ್ಟೊತ್ತಿಗೆ ಆಗಲೇ ಗುಂಡ ಅಮ್ಮ ಊಟ ಅಂತ ಹೇಳ್ತಾ ಇದ್ದ. ಇನ್ನು ಆಗಿದೆ ಇರಪ್ಪ ಹಾಕ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಇವಾಗೆಲ್ಲ ಸ್ವಲ್ಪ ತಟ್ಟೆಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ದೆ, ಹೆಸ್ರು ಕಾಳೆ ಜಾಸ್ತಿ ಇದ್ದಾವೆ. ಹೇಳಿದ್ನಲ್ವ, ಒಂದು ಸ್ವಲ್ಪನೇ ಸೊಪ್ಪು ಇಟ್ಟಿದ್ದು, ಮತ್ತು ಹೂವು ಕೂಡ ಸ್ವಲ್ಪ ಜಾಸ್ತಿ ಅಂತ ಕಿತ್ಕೊಬಂದಿದ್ದೆ. ಎಲ್ಲ ಕೂಡ ಮಾಡಿದೆ. ಬಟ್ ಏನು ಕೂಡ ಚೆನ್ನಾಗಿ ಊಟ ಮಾಡಿದೆ, ಏನು ಕೂಡ ತೊಂದರೆ ಆಗಲಿಲ್ಲ. ಅಂದರೆ ಬೆಳಗ್ಗೆ ಒಂದೇ ಟೈಮೇ ತಿಂದಿದ್ದು, ಮತ್ತು ಮಧ್ಯಾಹ್ನ ಎಲ್ಲ ಸೊಪ್ಪು ತಿನ್ನಲಿಲ್ಲ. ಇನ್ನು ಅಪ್ಪ ಮಗನಿಗೆ ಅದು ಕೊಟ್ಟೆ ಸೊಪ್ಪೆಲ್ಲ ಕೂಡ. ಮತ್ತು ಸಾಂಬಾರು ಕೂಡ ಇಷ್ಟು ಸಾಂಬಾರು ಮಾಡಿದ್ದೆ, ಸಂಜೆಗೂ ಕೂಡ ಆಗುತ್ತೆ ಅಂತ ಹೇಳಿ. ಚೆನ್ನಾಗಾಗಿತ್ತು ಸಾಂಬಾರು ಸಮೇತ. ಈ ಥರ ಮಾಡಿಬಿಟ್ರಂತೂ ಟೆನ್ಷನ್ ಇರೋಲ್ಲ ಬೆಳಗ್ಗೆಗೂ ಸಾಯಂಕಾಲಕ್ಕೂ. ಇಲ್ಲಾಂದರೆ ತುಂಬ ಇದು ಮತ್ತೆ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಇವತ್ತು ಭಾನುವಾರ ಬೇರೆ ಅಲ್ವಾ, ಇನ್ನು ಗುಣನಿಗೆ ಸ್ನಾನ ಮಾಡಿಸಿ ನಾ ರೆಡಿ ಮಾಡಿಸಿ ಅವನ್ನೇ ನೋಡ್ಕೊಂಡು ಕೂತ್ಕೊಳ್ಳೋಂಗಾಗುತ್ತೆ. ಇನ್ನು ಸ್ವಲ್ಪ ಬಟ್ಟೆವೆಲ್ಲ ಇದ್ದವು, ಅವೆಲ್ಲ ಒಗ್ದಾಕ್ಬಿಟ್ಟು ಇನ್ನು ಇವನ್ನೇ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಯಾಕೆಂದರೆ ಭಾನುವಾರ ಬಂದ್ರಂತೂ ಇನ್ನು ನಮ್ಮ ಮನೆಯವರು ಒಂದೊಂದು ಸತಿ ಮನೆ ಹತ್ರ ಇರ್ತಾರಿಲ್ಲ, ಏನಾದರೂ ಕೆಲಸದ ಮೇಲೆ ಹೋಗ್ತಾ ಇರ್ತಾರಲ್ವ, ಇವನು ಮನೇಲಿ ಇದ್ರಂತೂ ನನಗೆ ಇವನ ಮೇಲೆ ಕಣ್ಣು. ಹೊರಗಡೆ ಎಲ್ಲ ಸುತ್ತಾಡ್ತಿರ್ತಾನೆ, ಭಯ. ಏನೇ ಹೇಳಿ ತೋಟಗಳೆಲ್ಲ ಸ್ವಲ್ಪ ಜಾಸ್ತಿ ಭಯನೇ ಅನಿಸುತ್ತೆ. ಇನ್ನು ಕರಡಿ, ಚಿರತೆ, ಅವಳ ಕಾಟ ಇದ್ದೇ ಇರುತ್ತೆ. ಹಂಗಾಗಿ ಎಲ್ಲಿ ಬರ್ತಾವೋ ಏನು ಅನ್ನೋ ಅಷ್ಟು ಭಯ. ಅದಕ್ಕೆ ಇನ್ನು ನೋಡ್ಕೊಂಡಿರಬೇಕು. ಇನ್ನು ಒಳಗಡೆನೇ ಇರ್ತಿರ್ತೀನಿ, ಇಲ್ಲ ಹೊರಗಡೆ ಹಿಂಗೆ ಕೂತ್ಕೊಂಡು ಒಂದು ಸ್ವಲ್ಪ ಆಟ ಆಡ್ತಾನಂದ್ರೆ ಇನ್ನು ಹೊರಗಡೆ ಇರ್ತೀವಿ. ಆವಾಗ ಅವನ ಪಾಡಿಗೆ ಅವನು ಆಟ ಆಡ್ಕೊತ ಇರ್ತಾನೆ. ಸೈಕಲ್ ಅಂತೂ ಗ್ರಿಪ್ಪೇ ಸಿಗ್ತಿಲ್ಲ. ಏನಕ್ಕಂದರೆ ಇವನು ವೇಟ್ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ತೂಕ ಕಮ್ಮಿ ಇದ್ದಾನಲ್ವಾ, ಆ ಸೈಕಲ್ ಹೊಡೆದ್ರೆ ಆ ಸೈಕಲ್ಗೂ ಇವನಿರೋ ತೂಕಕ್ಕೂ ಅವ್ನಿಗೆ ಬ್ಯಾಲೆನ್ಸೇ ಸಿಗ್ತಾ ಇಲ್ಲ. ಸುಮ್ಮನೆ ಉಲ್ಟಾ ಆಡ್ತಾ ಇರ್ತಾನೆ. ಗುಂಡ ಮಲ್ಕೊಬಿಟ್ಟ. ಡೈಲಿ ಅಂಗನವಾಡಿಯಲ್ಲಿ 1:30ಗೆ ಮಲ್ಕೊಂಡ್ಬಿಡ್ತಾರೆ. ಊಟ ಆದ ತಕ್ಷಣ ಮಧ್ಯಾಹ್ನದ ಟೈಮಲ್ಲಿ ಮಲಗಿಸ್ತಾರೆ. ಅದಕ್ಕೆ ಇವತ್ತು ಕೂಡ ಅಷ್ಟೇ ಸ್ವಲ್ಪ ಮಲ್ಕೊತೀನವ ಅಂತ ಇದ್ದೆ, ಜೋಲಿಗೆ ಹಾಕಿ ತೂಗ್ಬಿಟ್ಟೆ. ಚೆನ್ನಾಗಿ ಮಲ್ಕೊಂಡ. ಸ್ನಾನ ಕೂಡ ಮಾಡಿಸಿದೆ ಅವನಿಗೆ. ಮೋಡ ಆಗಿದೆ, ನೋಡೋಣ ಇವತ್ತಾದರೂ ಮಳೆ ಬರುತ್ತೇನೋ. ಡೈಲಿ ಹಿಂಗೇ ಮೋಡ ಆಗ್ತಾ ಇರುತ್ತೆ, ಮಳೆನೇ ಬರೋದಿಲ್ಲ. ಫುಲ್ಲು ಗಾಳಿ ಬಂದುಬಿಟ್ಟು ಮೋಡ ಎಲ್ಲ ಹೋಗ್ತಾ ಇರುತ್ತೆ. ವಾತಾವರಣ ಅಂತೂ ಹೇಳೋದಕ್ಕಾಗ್ತಾ ಇಲ್ಲ. ಒಂದು ಸತಿ ಮೋಡ ಆಗುತ್ತೆ, ಒಂದು ಸತಿ ಬಿಸಿಲು ಬರುತ್ತೆ. ಏನಂತಲೇ ಅರ್ಥ ಆಗ್ತಾ ಇಲ್ಲ. ಇನ್ನು ಮಳೆ ಅಂತೂ ಬರುತ್ತೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ಅಗ್ರ ಆಗಿತ್ತಲ್ವ, ಅದು ಸ್ವಲ್ಪ ಹಂಗೆ ಇದೆ, ಗುರುತು ಹೋಗಿಲ್ಲ. ಮತ್ತು ಏನೋ ಇದೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ನನಗೂ ಕೂಡ ಒಂದೊಂದು ಸತಿ ಸಡನ್ನಾಗಿ ನೋಡ್ಕೊಂಡಾಗ. ಇದು ಸ್ವಲ್ಪ ವಾಸಿ ಆಗಬೇಕು. ರೇಷನ್ಗೆಲ್ಲ ಕೂಡ ಬರೆದಿಟ್ಟಿದ್ದೀನಿ ಲೀಸ್ಟು, ಹೋಗಿ ತೊಗೊಂಬರೋಣ ಅಂತಂದರೆ ನಮ್ಮ ಮನೆಯವರು ಎಲ್ಲವೂ ಹೋಗ್ಬಿಟ್ರು. ಯಾವಾಗ ಬರ್ತಾರೇನೋ ಗೊತ್ತಿಲ್ಲ. ಇನ್ನು ಬರೋಷ್ಟೊತ್ತಿಗೆ ಏನಾದರೂ ಮಳೆ ಇಟ್ಕೊಂಡ್ರೆ ಮತ್ತೆ ಹೋಗೋದು ಕೂಡ ಆಗೋಲ್ಲ. ತೊಗೊಂಬರ್ಬೇಕು. ಫುಲ್ಲು ಎಲ್ಲ ಅಂದರೆ ಸ್ವಲ್ಪ ಎಲ್ಲ ಖಾಲಿಯಾಗಿದ್ದಾವೆ. ಅದಕ್ಕೆ ತೊಗೊಂಬಂದು ಇಟ್ಕೊಂಡ್ರೆ ಬರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಚಿಂತೆ, ಹೆಣ್ಮಕ್ಳಿಗೆ ಭಾಳ ಟೆನ್ಷನ್ನು. ಗಂಡು ಮಕ್ಕಳೇನು ಬೇಸಾಕಿದ್ದು ಊಟ ಮಾಡಿಬಿಟ್ಟು ಆರಾಮಾಗಿ ಇರ್ತಾರೆ. ನೈಟ್ ಆದರೆ ಸಾಕು ಯೋಚನೆ, ಬೆಳಗ್ಗೆ ಏನು ಮಾಡ್ಬೇಕು, ಅಡುಗೆ ಏನು ಮಾಡ್ಬೇಕಂತೇಳಿ. ಬೆಳಗ್ಗೆ ಏನೋ ಅದು ಇದು ಒಂದು ಜೋಡಿಸ್ಕೊಂಡು ಮಾಡ್ತೀವಿ, ಮತ್ತು ಸಾಯಂಕಾಲಕ್ಕೆ ಯೋಚನೆ
ಏನು ಮಾಡ್ಬೇಕು ಮತ್ತು ಸಾಯಂಕಾಲಕ್ಕೆ ಅಂತ ಹೇಳ್ಬಿಟ್ಟು. ಎಲ್ಲ ಇದ್ದರೆ ಓಕೆ, ಏನಾದರೂ ಒಂದು ಅಡ್ಜಸ್ಟ್ ಮಾಡಿಬಿಟ್ಟು ಮಾಡ್ಕೋಬೋದು. ಇನ್ನು ಎಲ್ಲ ಸ್ವಲ್ಪ ಖಾಲಿ ಆಗ್ತಾಯಿದ್ರೆ ಯೋಚನೆ ಆಗ್ತಾ ಇರುತ್ತೆ. ಇನ್ನು ತರಕಾರಿ ಕೂಡ ಅಷ್ಟೇ, ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬಿಟ್ಟರೆ ಇನ್ನು ಏನೂ ಇಲ್ಲ. ಎಲ್ಲ ತರಬೇಕು. ಮತ್ತು ನಾನು ಹೋದ ಸತಿ ಕೂಡ ಎಲ್ಲ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ದೆ. ಮತ್ತು ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರೆ, ಸಿಸ್ಟರ್ ಯಾವಾಗಲೂ ಖಾಲಿಯಾಗಿದೆ ಅಂತ ಅನ್ಬಾರ್ದು ಮನೇಲಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಹೇಳ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಇದ್ದಂಗೆ ಎಲ್ಲ ತಂದಿಟ್ಕೊಳೋಣ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿ ಬರೋಣ ಎಷ್ಟೊತ್ತಿದ್ರು ಅಂತ ಅಂದ್ಕೊಂಡ್ರೆ, ನನ್ನ ಗುಂಡನ್ನು ಬಿಟ್ಬಿಟ್ಟು ಎಲ್ಲ ಹೋಗಿದ್ದಾರೆ ಹೊರಗಡೆ. ಬರ್ತಾರೆ ಅನಿಸುತ್ತೆ. ಇನ್ನು ಬರೋ ಅಷ್ಟರೊಳಗೆ ಏನಾದರೂ ಗೊತ್ತಿಲ್ಲ ಹೆಂಗಾಗುತ್ತೇನೋ. ಒಟ್ಟು ಆದಷ್ಟು ಇವತ್ತು ತೊಗೊಬರ್ಬೇಕು. ಮತ್ತು ಬೆಳಗ್ಗೆ ಕಷ್ಟ ಆಗುತ್ತೆ, ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ಏನು ಟಿಫನ್ ಐಟಮ್ ಮಾಡೋಣ ಅಂದ್ರೂ ಇನ್ನು ಬರೀ ಚಿತ್ರಾನ್ನ ಮಾಡಬೇಕಾಗುತ್ತೆ ಅಷ್ಟೇ ನಾಳೆಗೆ. ಯಾಕೆಂದರೆ ಏನೂ ಕೂಡ ಇಲ್ಲ ನೆಕ್ಸ್ಟ್, ಅದಕ್ಕೋಸ್ಕರ ಚಿತ್ರಾನ್ನ ಮಾಡಬೇಕಾಗುತ್ತೆ ನಾಳೆ ಬೆಳಗ್ಗೆ ಟಿಫನ್. ಅದು ಕಷ್ಟನೇ, ಬರೀ ತಿಂಡಿ ಮಾಡ್ತೀವಿ ಹಂಗೆ ಹಿಂಗೆ ಅಂತಿರ್ತಾರೆ. ಇನ್ನು ಏನಾದರೂ ಸಾಂಬಾರು ಐಟಮ್ ಮಾಡೋಣ ಅಂತಂದರೆ ಏನಾದರೂ ಒಂದು ಹೊಸ್ತಿದ್ರೆ ಒಂದು ಹೊಸ್ತಿರೋದಿಲ್ಲ. ನೋಡಬೇಕು. ಬಟ್ಟೆ ಕೂಡ ಒಗ್ದಾಕಿದೆ ಬೆಳಗ್ಗೆ, ಇನ್ನು ತೊಗೋಬೇಕು ಇವಾಗ. ಆಗಲೇ ಫುಲ್ಲು ಗಾಳಿ ಸ್ಟಾರ್ಟ್ ಆಯ್ತು ನೋಡಿ. ಹಿಂಗೆ ನೋಡಿ, ಮಳೆ ಬರುತ್ತನ್ನೋ ಮೂಮೆಂಟಲ್ಲಿ ಫುಲ್ಲು ಗಾಳಿ ಎದ್ಬಿಡುತ್ತೆ. ಗಾಳಿ ಅಂತೂ ಒಂದೊಂದು ಸತಿ ಬೀಸೋದೇ ಇಲ್ಲ. ಅಂಥದ್ರಲ್ಲಿ ಮೋಡ ಆದರೆ ಹೆಂಗೆ ಗೊತ್ತಾಗುತ್ತೇನೋ, ಫುಲ್ಲು ಗಾಳಿ ಬಂದುಬಿಡುತ್ತೆ. ಇವಾಗಂತೂ ತೋಟದಲ್ಲಿದ್ದೀವ, ಇನ್ನು ಸ್ವಲ್ಪದಕ್ಕಂತೂ ಜೋರಾಗಿ ಬಂದುಬಿಟ್ರಂತೂ ಸುಮ್ಮನೆ ಮರೋ ಅನ್ನೋ ಸೌಂಡ್ ಬರ್ತಾ ಇರುತ್ತೆ. ಹಾಗೆ ಹೊರಗಡೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಗಾಳಿ ಬೀಸುತ್ತೆ. ಈ ಮರ ಎಲ್ಲ ಹಂಗೆ ಬಗ್ಗೋದಿಲ್ಲ, ಎಲ್ಲ ಕೂಡ ಸೀದಾ ಇಲ್ಲೇ ಬಂದುಬಿಡುತ್ತೆ, ಅಂಗಳಕ್ಕೆ ಬಂದುಬಿಡುತ್ತೆ ಅನ್ನೋ ರೇಂಜ್ಗೆ ಬಗ್ತಾ ಇರುತ್ತೆ, ಅಷ್ಟು ಗಾಳಿ ಬೀಸುತ್ತೆ. ಸರಿ ಫ್ರೆಂಡ್ಸ್, ಬಟ್ಟೆಲ್ಲ ಎತ್ತಿಡ್ತೀನಿ ಹೆಂಗಾದರೂ ಆಗಲಿ. ಮತ್ತೆ ಹಾಕಬೇಕು, ಸುಮ್ಮನೆ ಚೆನ್ನಾಗಿ ಒಣಗಿದ್ದಾವೆ. ಇನ್ನು ಬಟ್ಟೆನೇ ಎತ್ತಿಟ್ಟೆ, ಮಳೆನೂ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ನಿಜವಾಗ್ಲೂ ಎಷ್ಟು ಗಮ್ಮನ ಸ್ಮೆಲ್ ಬರುತ್ತೆ ಗೊತ್ತಾ. ಮಣ್ಣಿನ ಸ್ಮೆಲ್ ಅಂತೂ ಸಖತ್ತಾಗಿ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಹೊತ್ತು ಬರೋದಿಲ್ಲ, ಒಂದು ಸ್ವಲ್ಪ ತಿಂಗ್ ಬಂದುಬಿಟ್ಟು ಹಂಗೆ ಹೋಗ್ಬಿಡುತ್ತೆ. ಒಂದೊಂದು ದಿನ ಹಂಗೇ. ಆ ಸ್ಮೆಲ್ ಮಾತ್ರ ಸಖತ್ತಾಗಿದೆ ಬಿಡಿ. ಇಲ್ಲೇ ಇಷ್ಟು ಸ್ಮೆಲ್ ಅಂದರೆ ನಾವು ಹೊಲ್ದ ಹತ್ರ ನಿಂತ್ಕೊಂಡ್ರೆ ಎಲ್ಲಾದರೂ ಸ್ವಲ್ಪ ಫುಲ್ಲು ಭೂಮಿಯೆಲ್ಲ ಒಣಗಿರುತ್ತಲ್ವ, ಸಡನ್ನಾಗಿ ನೀರು ಬಿದ್ದುಬಿಟ್ರಂತೂ ಒಂಥರ ಹೊಗೆ ಥರ ಬಂದುಬಿಟ್ಟು ಧೂಳು ಒಂಥರ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ. ಹಬ್ಬ, ನಮ್ಮ ಸೀಟ್ ಸೌಂಡ್ಗಂತೂ ಏನು ಕೇಳಿಸೋದೇ ಇಲ್ಲ, ಮಾತಾಡೋದು ಬರ್ತಾ ಇದೆ. ಅಲ್ಲಿ ನೋಡ್ಬೋದು, ಅಲ್ಲಿ ಬೆಟ್ಟ ಕೂಡ ಕಾಣಿಸ್ತಾ ಇಲ್ಲ, ಆ ಕಡೆ ಸ್ವಲ್ಪ ಮುಂದ್ಗಡೆ. ಈ ಸೀಟ್ ಸೌಂಡ್ಗೆ ನಮ್ಮ ಗುಂಡಗಿನ ಎದ್ದಾಳ್ತಾನೇನೋ ನೋಡಬೇಕು. ಸಖತ್ತು ಸೌಂಡ್ ಬರುತ್ತೆ, ನಿಧಾನಕ್ಕೆ ಬಂದರೂ ಕೂಡ ಸೌಂಡ್ ಜಾಸ್ತಿನೇ ಕೇಳಿಸ್ತಾ ಇರುತ್ತೆ. ನೋಡ್ಬೋದು ಎಷ್ಟು ಸೌಂಡ್ ಬರ್ತಾ ಇದೆ ಅಂತಂದರೆ, ನಿಜವಾಗ್ಲೂ ಒಂದು ಸ್ವಲ್ಪ ನಿಧಾನ ಬಂದರೂ ಕೂಡ ಸಖತ್ತು ಸೌಂಡು. ಇನ್ನು ನಾವು ಇರೋದಕ್ಕೆ ಆಗೋದಿಲ್ಲ. ಒಳಗೂ ಸೌಂಡ್ ಬರ್ತಿರುತ್ತೆ, ಹೊರಗಡೆನೂ ಸೌಂಡ್ ಬರ್ತಾನೆ ಇರುತ್ತೆ, ಶೀಟ್ ಸೌಂಡು ಆ ಥರ ರಪ್ಪ ರಪ್ಪ ರಪ್ಪ. ಇನ್ನು ಜೋರಾಗಿ ಬರುತ್ತೆ ಏನೋ, ಇನ್ನು ಹಿಂಗೆ ಬರುತ್ತೆ ಅಂದ್ಕೊಂಡ್ರೆ ಬರಲೇ ಇಲ್ಲ. ಒಂದು 5 ನಿಮಿಷ ಸಮೇತ ಬರಲಿಲ್ಲ. ಇರೋ ಮೋಡ ಕೂಡ ಎಲ್ಲ ಇದಾಯಿತು. ಇನ್ನು ಮಳೆ ಕೂಡ ಬಿಡ್ತು. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ಇವತ್ತು ಬಟ್ಟೆಗೆ ಏನಾದರೂ ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಸೆಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಆ ಕಡೆ ಇಟ್ಟಿರೋ ಟೇಬಲ್ ಇಲ್ಲೇ ತೊಗೊಂಬಂದು ನೀಟಾಗಿ ಇಟ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿ ಜೋಡಿಸಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ. ಇನ್ನು ಗುಂಡ ಕೂಡ ಚೆನ್ನಾಗಿ ಮಲ್ಕೊಂಡಿದ್ದ. ಇನ್ನು ಅವನು ಎದ್ದಿದ್ರಂತೂ ಅವನ್ನೇ ನೋಡ್ಕೊಂಡಿರ್ಬೇಕಿತ್ತು. ಹಂಗಾಗಿ ಅವನು ಎದ್ದೇಳೋಷ್ಟೊತ್ತಿಗೆ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಮಡ್ಚಿಟ್ಬಿಡೋಣ ಅಂತ ಹೇಳಿ ಇನ್ನು ಸ್ಟಾರ್ಟ್ ಮಾಡಿದೆ. ನಿಜವಾಗ್ಲೂ ಸ್ಟಾರ್ಟ್ ಮಾಡಿದ್ದು ಟೈಮೇ ನೋಡ್ಕೊಳ್ಳಿಲ್ಲ. ಮುಗಿಯೋಷ್ಟೊತ್ತಿಗಂತೂ ಅದು ಎಷ್ಟು ಗಂಟೆ ಆಗಿತ್ತು ನನಗೆ ಟೈಮ್ ಗೊತ್ತಿಲ್ಲ, ಅಷ್ಟು ಟೈಮ್ ಹಿಡೀತು ನನಗೆ. ಯಾವ ಮಡ್ಚಿಕ್ಕಣ, ಯಾವ ಎಲ್ಲಿಕ್ಕಣ, ಎಲ್ಲಿ ಇಡೋಣ ಅನ್ನೋದೇ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಕೂಡ ಸರಿ ಇವಾಗ ಜಾಸ್ತಿ ಆದವು, ಅಲ್ಲಿಂದ ಮನೆಯಿಂದೆಲ್ಲ ತೊಗೊಂಬಂದಿದ್ದೀನಲ್ವ, ಅವನು ಕೂಡ ಒಂದು ಹತ್ರ ಇಡಬೇಕು. ಮತ್ತು ಬೆಡ್ಶೀಟ್ ಎಲ್ಲ ಇದ್ದಾವೆ, ಮತ್ತು ಬೇಕಿಲ್ದಿರೋವು ಕೂಡ ಒಂದು ಸ್ವಲ್ಪ ಒಂದು ಮೂಟೆ ಎಷ್ಟಿದ್ದಾವೆ, ಮತ್ತು ಆಗದೇ ಇರೋವು ಒಂದು ಮೂಟೆ ಎಷ್ಟಿದ್ದಾವೆ. ಅವೆಲ್ಲ ಕೂಡ ನನಗೆ ಸುಮ್ಮನೆ ಸಖತ್ತು ಟೈಮ್ ಹಿಡಿತು ಬಿಡಿ. ಅವೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡಿ ಅಷ್ಟೊತ್ತಿಗೆ ಹಿಂಗಿರುತ್ತೆ ಒಂದೊಂದು ಸತಿ ಅಂತೂ. ಈ ಥರ ಒಂದು ಬೀರುವನೋ ಏನಾದರೂ ಇದ್ಬಿಟ್ರಂತೂ ಟೆನ್ಷನ್ ಇರೋಲ್ಲ ನೋಡಿ. ಇದು ದಿವಾನ್ ಕಾಟ್ ಇದೆ ಅಲ್ವಾ, ದಿವಾನ್ ಕಾಟ್ 2 ಕಬೋರ್ಡಲ್ಲಿ ಕೂಡ ಫುಲ್ಲು ಸ್ಯಾರಿ ಎಲ್ಲ ತುಂಬಿಟ್ಬಿಟ್ಟಿದ್ದೀನಿ, ಅದು ಟೆನ್ಷನ್ ಇಲ್ಲ ನನಗೆ.
ಆರಾಮಾಗಿ ಅವು ಪಾಡಿಗೆ ಅವು ಇರ್ತಾವೆ ಅಷ್ಟೇ. ಹಂಗೆ ಏನಾದರೂ ಒಂದು ವ್ಯವಸ್ಥೆ ಇದ್ದರೆ ಸುಮ್ಮನೆ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಟೆನ್ಷನ್ ಇರಲ್ಲ. ಈ ಥರ ಎಲ್ಲ ಗಂಟು ಕಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಇಡಬೇಕಂತಂದರೆ ಸ್ವಲ್ಪ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಒಂಥರ ಮೆಸ್ಸಿಯಾಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಏನಾದರೂ ಮಾಡಿಬಿಟ್ಟು ಸ್ವಲ್ಪ ಐಡಿಯಾ ಮಾಡಿಬಿಟ್ಟು ಈ ದಾರ ಗಿರ ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಬ್ಯಾಗ್ಗಳಿಗೆ ನೀಟಾಗಿ ತುಂಬಿಡೋಣ. ಇನ್ನು ಒಗ್ದು ಹಂಗೆ ನೀಟಾಗಿ ಫೋಲ್ಡ್ ಮಾಡಿ ಅವ್ರ ಜಾಗಕ್ಕೆ ಅವು ಸೇರಿಸ್ಬಿಡೋಣ ಅಂತ ಹೇಳಿ ಇನ್ನು ಎಲ್ಲ ಅಂದ್ಕೊಂಡೆಲ್ಲ ಫೋಲ್ಡ್ ಮಾಡ್ತಾಯಿದ್ದೀನಿ. ಇನ್ನು ಟಾಪು ಅವೆಲ್ಲ ಕೂಡ ಒಂದು ಹತ್ರ ಪ್ಯಾಂಟು ಅವೆಲ್ಲ ಕೂಡ ಒಂದು ಹತ್ರ ಇಡೋಣ ಅಂತೇಳಿ ಇನ್ನು ಗುಣನ ಬಟ್ಟೆ ಎಲ್ಲ ಕೂಡ ಟೊಮೊಟೊ ಟ್ರೈ ಇದೆ ಅಲ್ವಾ, ಟ್ರೈ ಒಳಗೆ ಇಟ್ಬಿಡೋಣ. ಇವು ಕೂಡ ಇನ್ನು ಒಂದು ಟ್ರೈ ಖಾಲಿ ಮಾಡಿಬಿಟ್ಟು ನನ್ನ ಡ್ರೆಸ್ ಎಲ್ಲ ಒಂದ್ರಾಗಿಡೋಣ. ಇನ್ನು ನೈಟೀಸ್ ಅವೆಲ್ಲ ಕೂಡ ಡೈಲಿ ಯೂಸ್ ಮಾಡ್ತಾ ಇರ್ತೀನಲ್ಲ, ಅವು ಕಡೆಯಲ್ಲಿ ಇಟ್ಕೊಂಡ್ಬಿಟ್ಟು ಅಂದರೆ ಬೇಗ ಬೇಕಾಗುತ್ತಲ್ಲ ಮತ್ತೆ ಅವೆಲ್ಲ ತೆಗಿಯೋದಕ್ಕೆ ಇನ್ನೇನಂತ ಹೇಳ್ಬಿಟ್ಟು ಅವನ್ನೆಲ್ಲ ಒಂದ್ರಾಗ ಇಡೋಣ ಅಂತ ಹೇಳಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಮನೆ ಮೇಂಟೆನ್ಸ್ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತಲ್ಲ ಫ್ರೆಂಡ್ಸ್, ಮತ್ತು ಮನೆಯಲ್ಲಿ ಹೆಣ್ಮಕ್ಳು ಅಂದಮೇಲೆ ಎಲ್ಲ ಕೂಡ ನೋಡ್ಕೋಬೇಕು. ಇನ್ನೊಂದು ಇವಾಗ ನಾವು ಬಟ್ಟೆ ಎಲ್ಲ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಅಂದ್ಕೊಳ್ಳಿ, ನಾವೇ ತೊಗೊಂಡೋಗಿ ಸುಮ್ಮನೆ ಎಲ್ಲಂದ್ರೆಲ್ಲ ಹಾಕಿ ಆ ಜಾಗಕ್ಕೆ ಅವು ಸೇರಿಸ್ಲಿಲ್ಲ ಅಂತಂದ್ರೆ ಅವು ಅಲ್ಲೇ ಇರ್ತವೆ. ಇನ್ನೊಬ್ರಿಲ್ಲ ಇನ್ನು ನಾವೇ ಮಾಡ್ಕೋಬೇಕಾಗುತ್ತಲ್ವಾ. ಹಂಗಾಗಿ ಅದು ನಮ್ಮ ಕೆಲಸನೇ ಆಗಿರುತ್ತೆ. ಸುಮ್ಮನೆ ಮತ್ತೆ ಒಗೆದ್ಬಿಟ್ಟು ಎಲ್ಲ ಮತ್ತೆ ಫೋಲ್ಡ್ ಮಾಡಿ ಆ ಜಾಗಕ್ಕೆ ಸೇರಿಸ್ಬಿಟ್ರೆ ಟೆನ್ಷನ್ನೇ ಇರೋದಿಲ್ಲ. ಮತ್ತೆ ಅವೆಲ್ಲ ಅಲ್ಲೇ ಇಟ್ಕೊಂಡು ಅಲ್ಲೇ ಗುಡ್ಡೆ ಹಾಕ್ಕೊಂಡು ನೋಡ್ತಾ ಇದ್ರಂತೂ ಎಷ್ಟು ದಿನ ಆಯಿತು, ಒಂದು 3-4 ದಿನ ಮೇಲಾಯಿತು. ಒಗೆದು ಎಲ್ಲ ಕೂಡ ಒಣಗಿಸ್ಬಿಟ್ಟು ಸುಮ್ಮನೆ ದಿವನ ಕಾಟ್ ಮೇಲೆ ಹಾಕ್ಬಿಟ್ಟಿದ್ದೆ. ಮತ್ತು ಸಡನ್ನಾಗಿ ಹಿಂಗೆ ಯಾರಾದರೂ ಅಪರೂಪಕ್ಕೆ ಬಂದರೂ ಕೂಡ ಏನಪ್ಪ ಈ ಥರ ಇದೆ ಅಂತಲೂ ಅನಿಸ್ಬಿಡುತ್ತೆ. ಇನ್ನು ಅಷ್ಟರಲ್ಲಿ ಸಂಜೆ ಆಗಿತ್ತು. ನಮ್ಮ ಮಾವ ಬಂದರು ಇದು ಪಟ್ಲಿ ಮರೆಗೆ ಹುಲ್ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಬಂದರು. ನಾನು ಎಲ್ಲ ಅಳ್ಡ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಸಡನ್ನಾಗಿ ಬಂದುಬಿಟ್ರು, ಏನಪ್ಪ ಹಿಂಗೆ ಅಂತ ನನಗೆ ಶಾಕ್ ಆಯಿತು. ಇನ್ನು ಬನ್ನಿ ಟೀ ಮಾಡಿಕೊಟ್ಟೆ. ಟೀ ಕುಡಿದ್ಬಿಟ್ಟು ಇನ್ನು ಪಟ್ಲಿ ಮರೆಗೆ ಹುಲ್ ಕೊಯ್ಕೊಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಇನ್ನು ಅಡಿಕೆ ಗಿಡದಕ್ಕೆ ಹೋದ್ರು. ಇನ್ನು ನನಗೆ ಅವಾಗ ಅನ್ನಿಸ್ತು, ನೋಡಿ ಹಿಂಗೆ ಸಡನ್ನಾಗಿ ಗೊತ್ತಿಲ್ಲದಂಗೆ ಬೇಗ ಬಂದುಬಿಟ್ರಿ, ಏನು ಹಿಂಗೆ ಇಟ್ಕೊಂಡಿದ್ದಾಳೆ ಅಂತ ಅನ್ಕೊತಾರೇನೋ ಅಂದ್ಕೊಂಡು ಇನ್ನು ಬೇಗ ಮಾಮ ಆ ಕಡೆ ಹೋದ್ಮೇಲೆ ಎಲ್ಲ ಮಡ್ಚ್ಬಿಟ್ಟು ಫೈನಲಿ ಎಲ್ಲ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ದನು ಕೂಡ ಬಂದ. ಇನ್ನು ನಮ್ಮ ಮನೆಯವ್ರು ಊರೊಳಗೆ ಹೋಗಿದ್ರು, ಇದು ಸೊಸೈಟಿಯಾಗಿ ಬಂದಿದ್ವಲ್ಲ ಅಕ್ಕಿ ತರೋದಕ್ಕಂತ ಹೋಗಿದ್ರು. ಇನ್ನು ಅಷ್ಟರಲ್ಲಿ ದನು ಕೂಡ ಬಂದಿದ್ದಾನೆ. ಇನ್ನು ಬಂದ ತಕ್ಷಣ ಸೈಕಲ್ ತುಳಿತಾನೆ. ಇವನಿಗೆ ಸೆಟ್ ಆಗುತ್ತೆ ಈ ಸೈಕಲು, ಊಟ ಆಡೋದಿಲ್ಲ. ಯಾಕೆಂದರೆ ಇವ್ನು ಕರೆಕ್ಟಾಗಿ ಸೆಟ್ ಆಗ್ತಾನೆ ಈ ಸೈಕಲಿಗೆ. ಇವನು ಸ್ವಲ್ಪ ತೂಕ ಕೂಡ ಚೆನ್ನಾಗಿದ್ದಾನಲ್ವ, ಹಂಗಾಗಿ ಚೆನ್ನಾಗಿ ತುಳಿತಾನೆ ನಮ್ದನು. ಇನ್ನು ಇದು ಕಲ್ಯಾಣಂಗೆ ಅಷ್ಟೊಂದು ಇನ್ನೂ ಬರೋದಿಲ್ಲ, ಈಗ ಕಲ್ತ್ಕೊತಾನೆ. ಇನ್ನು ಹೋಗ್ತಾ ಏನೋ ಖುಷಿಗೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಅಷ್ಟೇ, ಆಮೇಲೆ ಅದು ಅದ್ರ ಬಗ್ಗೆ ಇಂಟ್ರೆಸ್ಟೇ ಇರೋದಿಲ್ಲ, ಹಂಗಾಗುತ್ತೆ. ನೋಡ್ಬೋದು ಫೈನಲಿ ಈ ಥರ ಸೆಟ್ ಮಾಡಿಬಿಟ್ಟು ಇನ್ನು ಮೇಲೆ ಒಂದು ದಾರ ಕಟ್ಟಿದ್ನಲ್ವ, ದಾರ ಎಲ್ಲ ಕೂಡ ಕಿತ್ತಾಕ್ಬಿಟ್ಟು ಈ ಕಡೆ ಇನ್ನೊಂದು ಇದಿದೆ ಅದಕ್ಕೆ ಸುತ್ತಬಿಟ್ಟು ಸ್ವಲ್ಪ ಡೈಲಿ ಯೂಸ್ ಮಾಡೋ ಟವಲ್ಲು ಅವೆಲ್ಲ ಕೂಡ ಈ ಕಡೆ ಹಾಕ್ಕೊಂಡಿದ್ದೀನಿ. ಇದು 2 ಟ್ರೈಯಲ್ಲಿ ಬಂದುಬಿಟ್ಟು ಒಂದು ಟ್ರೈಯಲ್ಲಿ ನನ್ನ ಬಟ್ಟೆ, ನನ್ನ ಡ್ರೆಸ್ಸು ಮತ್ತು ಗುಂಡೊಂದು ಡೈಲಿ ಹಾಕೋ ಬಟ್ಟೆ. ಇವು ಬಂದುಬಿಟ್ಟು ಒಂದು ಬ್ಯಾಗಲ್ಲಿ ಫುಲ್ ಬ್ಯಾಗಲ್ಲಿ ನಮ್ಮ ಮನೆಯವ್ರ ಬಟ್ಟೆ ಇಟ್ಬಿಟ್ಟಿದ್ದೀನಿ. ಈ ಕಡೆ ಬಂದುಬಿಟ್ಟು ಬೆಡ್ಶೀಟೆಲ್ಲ ಮಡಚಿ ನೀಟಾಗಿ ಎತ್ತಿಟ್ಬಿಟ್ಟಿದ್ದೀನಿ. ಮತ್ತು ಸುಮ್ಮನೆ ಧೂಳು ಆಗ್ತಾವಂತ ಹೇಳ್ಬಿಟ್ಟು ಎಲ್ಲ ಕೂಡ ಎತ್ತಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸೆಟ್ ಆಯಿತು ನೀಟಾಗೆ. ಮತ್ತು ಒಂದು ಬ್ಯಾಗಲ್ಲಿ ಆಗದೇ ಇರೋ ಬಟ್ಟೆ ಎಲ್ಲ ಇಟ್ಟಿದ್ದೀನಿ. ಒಂದು ಬ್ಯಾಗ್ದಲ್ಲಿ ಮತ್ತು ಮತ್ತು ಯೂಸ್ ಮಾಡದೇ ಇರೋ ಬಟ್ಟೆ ಕೂಡ ಎಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಇವಾಗ ಸಿಂಪಲಾಗಿ ಚೆನ್ನಾಗಿದೆ. ಆ ಕಡೆ ಒಂದು ಸ್ವಲ್ಪ ದಾರ ಕಟ್ಬಿಟ್ಟು ಇನ್ನು ಸ್ಕ್ರೀನ್ ಹಾಕಿದ್ದೀನಿ, ಒಂದು ಸ್ಕ್ರೀನ್ ಇರಲಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ದೊಡ್ಡದಾಗಿದೆ ಇದು ಗೋಡನ್ ಬಂದುಬಿಟ್ಟು, ಎಷ್ಟು ಸಾಮಾನು ತುಂಬಿದ್ರೂ ಕೂಡ ಅದಕ್ಕೆ ಸಾಕಾಗಲ್ಲ. ಹಂಗಾಗಿ ಸ್ವಲ್ಪ ಈ ಥರ ಅಂದರೆ ಫುಲ್ಲು ಖಾಲಿ ಜಾಗ ಕಾಣಿಸ್ತಾ ಇರೋ ಥರ ಈ ಥರ ಸ್ಕ್ರೀನ್ ಮುಚ್ಚೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತು. ಇನ್ನು ಬೆಳಗ್ಗೆದ ಸಾಂಬಾರು ಇತ್ತಲ್ವ, ಇನ್ನು ಸ್ವಲ್ಪ ಮುದ್ದೆ ಕೂಡ ಇತ್ತು. ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡಿ ಆಲ್ಮೋಸ್ಟ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಇನ್ನು ನಾಯಿಗಳಿಗೆ ಅನ್ನ ಕೂಡ ಮಾಡಿಟ್ಟಿದ್ದೆ. ಇನ್ನು ನಮ್ಮ ಮನೆಯವ್ರು ಹಾಕ್ಬರ್ತೀನಿ ಅಂತ ಹೇಳಿದರು. ಇನ್ನು ನಾಯಿ ಮರಿಗಳಿಗೆ ಊಟಕ್ಕೆ ಇಟ್ಬಿಟ್ಟು ಇನ್ನು ಹೋಗೋದಷ್ಟೇ ಆ ಕಡೆ ಮನೆಗೆ. ಹೋಗೋಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡಿ ಕ್ಲೀನ್ ಮಾಡಿ ಮನೆಯೆಲ್ಲ ಹೋಗಿರ್ತೀನಿ. ಮತ್ತು ಬೆಳಗ್ಗೆ ಬಂದ ತಕ್ಷಣ ನನಗೆ ರಿಲ್ಯಾಕ್ಸ್ ಆಗಿರಬೇಕು. ಮತ್ತು ಆ ಪಾತ್ರೆ ಆ ಪಡಗ ಅವೆಲ್ಲ ನೋಡಿದ್ರಂತೂ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ. ಹಂಗಾಗಿ ಸ್ವಲ್ಪ ಇವಾಗ ಲೇಟ್ ಆದರೂ ಪರವಾಗಿಲ್ಲ, ಪಾತ್ರೆ ಗೀತ್ರೆ ಏನು ಕೂಡ ಇಟ್ಕೊಳ್ಳಲ್ಲ, ಎಲ್ಲ ಕೂಡ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಹೋಗಿರ್ತೀನಿ. ಇನ್ನೊಂದು ಮುಂಚೆ ಅಂತೂ ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ಹೋಗ್ಬಿಡ್ತಿದ್ವಿ. ಇವಾಗಂತೂ ಅದಕ್ಕೆ ಮನೆ ಕೆಲಸ ಎಲ್ಲ ಮುಗಿಸಿ ಬರ್ತೀನಿ, ನಾನು ಲೇಟಾಗೆ ಬರ್ತೀನಿ, ಬೇಕಾದ್ರೆ ನೀವು ಹೋಗ್ರಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರ್ತೀನಿ. ಇಲ್ಲ ಬೇಗ ಕೆಲಸ ಮಾಡ್ಕೋಗಿರ್ತೀನಿ ಅಂತ ಹೇಳ್ತಿರ್ತಾರೆ. ಅವಾಗೆಲ್ಲ ಈ ಕೋಳಿ ಕಾಟ ಬೇರೆ ಅಲ್ವಾ, ಇನ್ನು ಹೊರಗಡೆ ಇಟ್ಟರಂತೂ ಏನು ಕೂಡ ಪಾತ್ರೆ ಏನಕ್ಕೂ ಬರಲ್ಲ, ಹಂಗೆ ಎಲ್ಲ ಕುಕ್ಕಿ ಇಟ್ಬಿಡ್ತಾವೆ ಅಂತ ಹೇಳ್ಬಿಟ್ಟು ಅದೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ನಾವು ಹೋಗ್ತೀವಿ. ಇನ್ನು ಹೋದ ತಕ್ಷಣವೇ ಗುಂಡನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಟಾಡಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬರೆಸ್ತೀವಿ. ಜಾಸ್ತಿ ಹೊತ್ತೇನು ಬರ್ಸಲ್ಲ, ಅವ್ನಿಗೇನು ಎಫರ್ಟ್ ಹಾಕಿ ಬರ್ಸಲ್ಲ. ಅಟ್ಲೀಸ್ಟ್ ಅವ್ನಿಗೆ ಹೆಂಗೆ ಬರುತ್ತೆ ಹಂಗೆ ಬರೀಲಿ ಅಂತ ಹೇಳ್ಬಿಟ್ಟು ಇನ್ನು ತೋರಿಸ್ಕೊಡ್ತಾ ಇರ್ತೀನಿ. ಪರವಾಗಿಲ್ಲ ಬರೀತಾನೆ, ಆದರೂ ನೋಡ್ಕೊತಿದ್ದಂಗೆ ಬರೆಯೋದಕ್ಕೆ ಇನ್ನೂ ಅಷ್ಟೊಂದು ಬರೋದಿಲ್ಲ.
ಬಿಡೋ ದಿನದ ಪರ್ತಿ ಮೇಲೆ ಕಲ್ತ್ಕೊತಾನೆ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ಇರ್ತೀವಿ. ಆದರೂ ಸ್ವಲ್ಪ ಬರ್ಸ್ಬೇಕಲ್ವ, ಸ್ವಲ್ಪ ಟಚ್ ಇದ್ದರೆ ಅವನಿಗೂ ಮುಂದೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇನ್ನು ಬರೆಸ್ತಾ ಇರ್ತೀವಿ. ಬರೆಸ್ಬಿಟ್ಟು ಒಂದು 9 ಗಂಟೆ 9:30 ಆಗುತ್ತೆ ಅವ್ನು ಮಲಗೋಷ್ಟೊತ್ತಿಗೆ. ಇನ್ನು ಬೆಳಗ್ಗೆ ಟೈಮ್ ಮಲ್ಕೊಂಡ್ರಂತೂ ರಾತ್ರಿಗೆ ಒಂದು 10 ಗಂಟೆ ಆದರೂ ಕೂಡ ಒಂದೊಂದು ಸತಿ ಮಲಗೋದಿಲ್ಲ, ಇಲ್ಲಾಂದರೆ ಒಂದೊಂದು ಸತಿ ಬೇಗನೆ ಮಲಗಿಬಿಡ್ತಾನೆ. ಹಂಗೆ ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದ್ನಲ್ವ ಸಂಜೆವರೆಗೂ, ಅದಕ್ಕೆ ಒಂದು 9:30 10 ಗಂಟೆವರೆಗೂ ಕೂಡ ಚೆನ್ನಾಗಿ ಆಟಾಡಿ ಇನ್ನೊಂದು ಸ್ವಲ್ಪ ಬರ್ಕೊಂಡು ಸ್ವಲ್ಪ ಮಾತೆಲ್ಲ ಹೇಳ್ಬಿಟ್ಟು ಇರ್ತಾನೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾ